ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ. ಈ ಹಿಂದಿನ ತರಗತಿಯಲ್ಲಿ ನಾವು ಗೋವಿನ ಹಾಡು ಇದರ ಒಂದು ಆಶಯವನ್ನು ಮತ್ತು ಇದು ಜನಪದ ಸಾಹಿತ್ಯದಿಂದ ಆಯ್ದುಕೊಳ್ಳಲಾಗಿದೆ ಎನ್ನುವಂತಹ ಅಂಶವನ್ನು ಗಮನಿಸಿದೆವು. ಇದೀಗ ಕವಿತೆಯ ಒಂದು ಭಾಗವನ್ನು ಕವಿತೆಯ ಅಧ್ಯಯನ ಮಾಡ್ತಾನೆ ಅದರ ವಿವರಣೆಯನ್ನು ತಿಳಿದುಕೊಳ್ಳೋಣ. ಗಮನಿಸಿ. ಗೋವಿನ ಹಾಡು ಕೃತಿಯ ಒಂದು ರಚನೆಕಾರರು, ಈ ಹಾಡಿನ ರಚನೆಕಾರರು ಜನಪದ ಅಂತನ್ನುವಂತಹದ್ದು. ಜನಪದವೆನ್ನಲಾದ ಗೋವಿನ ಹಾಡು ಒಂದು ಕಡೆ ಪ್ರಾಣಿಗಳ ನಡುವಿನ ಸಂಬಂಧಗಳ ಪರಿವರ್ತನೆಯನ್ನು ಹೇಳುವಂತೆ ಮಾನವನ ಬದುಕಿನ ನೀತಿಯ ಕಥೆಯನ್ನು ಹೇಳುತ್ತದೆ. ಈ ಕವಿತೆಯನ್ನು ಮಕ್ಕಳ ಹಾಡಿನಂತೆ ಕೇಳಿ ಸುಮ್ಮನಾಗದೆ ಇದರ ಅರ್ಥವನ್ನು ಬಗೆದಾಗ ಯಾವ ಮಹತ್ವದ ಕಾವ್ಯಕ್ಕೂ ಸರಿಸಮವಾಗಿ ನಿಲ್ಲಬಲ್ಲ ಕವಿತೆಯಾಗಿ ಕಾಣುತ್ತದೆ. ಜನಪದ ಹಾಡುಗ ಎಂಬ ಅರ್ಥಪೂರ್ಣವಾದಂತಹ ಕವಿತೆಯನ್ನು ರಚಿಸಬಲ್ಲ ಎಂಬುದಕ್ಕೆ ಈ ಹಾಡು ಸಾಕ್ಷಿಯಾಗಿ ನಿಲ್ಲುತ್ತದೆ. ಅದಕ್ಕೆ ಇಲ್ಲಿ ಸಹಜವಾದಂತಹ ರೀತಿಯಲ್ಲಿ ನಾವು ಈ ಕವಿತೆ ಗೋವಿನ ಹಾಡು ಅನ್ನುವಂತಹ ಈ ಕವಿತೆಯನ್ನು ನಾವು ಏನು ಮಾಡ್ತೀವಿ ಅಂತಂದರೆ, ಆರಂಭದ ಒಂದು ದಿನಗಳ ಒಂದು ಹಿನ್ನೆಲೆಯಲ್ಲಿ ಇದು ಮಕ್ಕಳ ಹಾಡು, ಮಕ್ಕಳಿಗೆ ನೀತಿ ಹೇಳೋದಕ್ಕೋಸ್ಕರ ಬಳಸಿರುವಂತಹ ಒಂದು ಕವಿತೆ ಅಂತನ್ನುವಂಥದ್ದನ್ನು ಅಂದ್ಕೊಳ್ತೀವಿ. ಆದರೆ ಇದು ಅದಕ್ಕಿಂತಲೂ ದಾಟಿ ಮಹಾನ್ ಕಾವ್ಯಗಳ ಒಂದು ಕಾವ್ಯ ಶಕ್ತಿಯ ಮಹತ್ವವನ್ನು ನಾವೇನು ಕ್ಲಾಸಿಕ್ ಲಿಟ್ರೇಚರ್ ಅಂತ ಕರಿತೀವಲ್ಲ, ಅಭಿಜಾತ ಸಾಹಿತ್ಯ ಅಂತ ಕರಿತೀವಲ್ಲ, ಆ ಅಭಿಜಾತ ಸಾಹಿತ್ಯ ಅಥವಾ ಕ್ಲಾಸಿಕ್ ಲಿಟ್ರೇಚರ್ ಆ ಹಂತಕ್ಕೆ ಏನಾಗುತ್ತೆ ಅಂತಂದರೆ, ಈ ಜನಪದ ಕವಿತೆಯನ್ನು ಒಬ್ಬ ಸಾಮಾನ್ಯ ಜನಪದ ವ್ಯಕ್ತಿ ಕೂಡ ಇಷ್ಟು ಉತ್ಕೃಷ್ಟವಾಗಿರುವಂತಹ ಜೀವನ ಅನುಭವವನ್ನು ಬರೆಯಬಲ್ಲ ಅಂತನ್ನುವಂತಹ ಒಂದು ಶ್ರೇಷ್ಠತೆಯೇ ಈ ಕವಿತೆಯ ಬಹುದೊಡ್ಡ ಆಶಯ ಅನ್ನುವಂತಹ ಮಾತು. ಗಮನಿಸಿ. ಇದರಲ್ಲಿ ಒಂದನೆಯ ಭಾಗ ಒಂದು, ಅದು ಒಂದು ನುಡಿಯನ್ನು ಹೇಳ್ತೀನಿ, ಆನಂತರದಲ್ಲಿ ವಿವರಣೆಯನ್ನು ಮಾಡ್ತಾ ಹೋಗ್ತೀನಂತೆ. ಅದು ಹಾಡುವಂತಹ ಸಂದರ್ಭದಲ್ಲಿ ಹೀಗೆ ಬರುವಂತಹದ್ದು. ದಾಟಿ ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತಿಹ ಕರ್ನಾಟ ದೇಶದೊಳಿರುವ ಕಾಳಿಂಗನೆಂಬ ಗೊಲ್ಲನ ಪರಿಯ ನಾನೆಂತು ಪೇಳ್ವೆನು. ಈ ರೀತಿಯಾದಂತಹ ಒಂದು ಲಯದಲ್ಲಿ ಆ ಗೀತೆ ತನ್ನ ಚಲನಶೀಲತೆಯನ್ನು ಪಡೆದುಕೊಳ್ಳುವಂಥದ್ದು. ಹಾಗೆ ಕೂಡ ಜನಪದ ಸಾಹಿತ್ಯದಲ್ಲಿ ಆ ಗೋವಿನ ಹಾಡಿನ ಮಟ್ಟ ಅಂತ ಹೇಳಿಯೇ ಅದು ಕರೆಯುವಂತಹ ರೀತಿಯಲ್ಲಿ ಅಷ್ಟೊಂದು ಒಂದು ಪ್ರಖ್ಯಾತಿಯನ್ನು ಪಡೆಯಿತು. ಅದಕ್ಕೆ ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತಿಹ ಕರ್ನಾಟಕ ದೇಶದೊಳಿರುವ ಕಾಳಿಂಗನೆಂಬ ಗೊಲ್ಲನ ಪರಿಯ ನಾನೆಂತು ಪೇಳ್ವೆನು. ಕರ್ನಾಟಕದಲ್ಲಿ ಧರಣಿ, ಇಡೀ ಭೂಮಂಡಲದಲ್ಲಿಯೇ ಧರಣಿಯ ಭೂಮಿಯ ಮಧ್ಯದ ಭಾಗದಲ್ಲಿರುವಂತಹ ಒಂದು ಪ್ರದೇಶ, ಅದಕ್ಕೆ ಕರ್ನಾಟಕ ಅಂತೇಳಿ ಕರಿತೀವಿ. ಅಲ್ಲಿ ಕಾಳಿಂಗನೆನ್ನುವಂತಹ ಒಬ್ಬ ಗೊಲ್ಲನು ಇರುವಂತಹದ್ದು. ಅವನ ಒಂದು ಇರುವ ರೀತಿಯನ್ನು ನಾನೇನು ಹೇಳಲಿ ಎನ್ನುವಂತಹದ್ದು, ಪರಿಯ ನಾನೆಂತೂ ಪೇಳ್ವೆನು ಅನ್ನುವಂತಹ ಮಾತನ್ನು ಹೇಳ್ತಾ ಆತ ಎಲ್ಲಿ ಹೇಗೆ ಆತ ವಾಸಿಸುವಂತಹ ಪ್ರದೇಶದ ಸನ್ನಿವೇಶನ ಚಿತ್ರಣವನ್ನು ಕೊಡ್ತಾ ಹೋಗ್ತಾನೆ. ಗಿರಿಗಳೆಡೆಯಲ್ಲಿ ಅಡವಿ ನಡುವೆ ತುರುವ ದೊಡ್ಡಿಯ ಮಾಡಿಕೊಂಡು ಮೆರೆವ ಕಾಳಿಂಗನೆಂಬ ಗೊಲ್ಲನ ಸಿರಿಯ ನಾನೆಂತು ಪೇಳ್ವೆನು. ಅಲ್ಲಿ ಗಿರಿಗಳ ಅಲ್ಲಿ ವಿವರಣೆ ಕೊಡ್ತಾರೆ. ಗಿರಿಗಳ ಎಡೆಯಲ್ಲಿ ಅಡವಿಯ ನಡುವೆ, ಗಿರಿಗಳ ಪರ್ವತಗಳು ಅಥವಾ ಗುಡ್ಡ ಬೆಟ್ಟಗಳು ಅಂತೀವಲ್ಲ, ಆ ಗುಡ್ಡ ಬೆಟ್ಟಗಳ ಮಧ್ಯದಲ್ಲಿ ಆ ಅಡವಿಯ ನಡುವೆ ತುರುಗಳನ್ನು, ದನಕರುಗಳ ಒಂದು ದೊಡ್ಡಿಯನ್ನು ಮಾಡಿಕೊಂಡು, ಕೊಟ್ಟಿಗೆಯನ್ನು ಮಾಡಿಕೊಂಡು ಮೆರೆಯುತ್ತಿರುವಂತಹ ಕಾಳಿಂಗನೆನ್ನುವ ಗೊಲ್ಲನ ಸಿರಿಯನ್ನ, ಸಂಪತ್ತನ್ನ ನಾನು ಹೇಗೆ ಹೇಳಲಿ, ಎಷ್ಟು ವರ್ಣನೆಯನ್ನ ಮಾಡಲಿ ಎನ್ನುವಂತಹ ಮಾತು. ಗೊಲ್ಲ ದೊಡ್ಡಿಯೊಳಿರುವ ಹಸುಗಳು ಎಲ್ಲ ಬೆಟ್ಟದ ಮೇಲೆ ಮೇಯುತ್ತ ಹುಲ್ಲ ನೊಳ್ಳೆಯ ನೀಟ ಕುಡಿಯುತ್ತ ಅಲ್ಲಿ ಮೆರೆದುದು ಅರಣ್ಯದಿ. ಆ ಒಂದು ಕಾಳಿಂಗನೆನ್ನುವಂತಹ ಗೊಲ್ಲನ ದೊಡ್ಡಿಯಲ್ಲಿರುವಂತಹ ಹಸುಗಳು ಎಲ್ಲ ಬೆಟ್ಟದ ಮೇಲೆ ಮೇಯ್ದು, ಆ ಹುಲ್ಲನ್ನು ಮೇಯ್ದು ಬಂದು ಒಳ್ಳೆಯ ಹಾಲನ್ನು ನೀಡುತ್ತಾ ಇರುವಂತಹದ್ದು. ಅಲ್ಲೇ ಮೆರೆಯುವಂತಹ ಈ ಹಸುವಿನ ಸಂಪತ್ತನ್ನು ಹೊಂದಿರುವ ಕಾಳಿಂಗನ ಒಂದು ಪರಿಯನ್ನ ಹೇಗೆ ಹೇಳಲಿ ಎನ್ನುವಂತಹ ಮಾತು ವಿವರಣೆಯನ್ನು ಕೊಡ್ತಾನೆ. ಮತ್ತೆ ಮುಂದುವರೆದು ಹೋಗುವಂತಹ ರೀತಿಯಲ್ಲಿ ಕರುಗಳನ್ನು ನೆನೆದು ಹಸುಗಳು ಕೊರಳಗಂಟೆ ಢಣಿರೆನೆ ಪರಿದು ಲಂಘಿಸಿ ಚಿಮ್ಮಿ ನೆಗೆಯುತ್ತ ಮರಳಿ ಬಂದವು ದೊಡ್ಡಿಗೆ. ಆ ಒಂದು ಪ್ರಕ್ರಿಯೆ ರೀತಿಯಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂಡ ಆ
ಅವುಗಳು ಹೋಗಿ ಆ ಹುಲ್ಲನ್ನು ಮೇಯ್ದುಕೊಂಡು ಬರುವಂತಹದ್ದು. ಆ ಹಸುಗಳು ಸಂಜೆಯ ಸಂದರ್ಭವಾದಂತಹ ಸಂದರ್ಭದಲ್ಲಿ ಆ ಗಂಟೆಯ ನಿನಾದವನ್ನು ಮಾಡುತ್ತಾ ಚಿಮ್ಮುತ್ತಾ ನೆಗೆಯುತ್ತಾ ಮರಳಿ ಬಂದವು ದೊಡ್ಡಿಗೆ, ತನ್ನ ಒಂದು ಕರುಗಳನ್ನು ಹಾಲನ್ನು ಉಣಿಸಬೇಕೆನ್ನುವಂತಹ ರೀತಿಯಲ್ಲಿ ಅವು ಚಿಮ್ಮುತ್ತಾ ಗಂಟೆಗಳನ್ನು ನಿನಾದವದೊಂದಿಗೆ ಬರುವಂತಹದ್ದು. ತಮ್ಮ ತಾಯಿಯನ್ನು ಕಂಡು ಕರುಗಳು ಅಮ್ಮ ಎಂದು ಕೂಗಿ ನಲಿಯುತ್ತ ಸುಮ್ಮನಾದಳು ಮೊಲೆಯನುಂಡು ನಿರ್ಮಲದಳು ಇದ್ದವು. ಅದಕ್ಕೆ ತಮ್ಮ ತಾಯಿಯ ಹಾಲನ್ನು ಕುಡಿದು ತಾಯಿ ಗಂಡೊಡನೆ ಸಂತೋಷವಾಗಿ ಹಾಲನ್ನು ಕುಡಿದು ನಲಿಯುತ್ತಾ ಇದ್ದವು ಅನ್ನುವಂತಹ ನಿರ್ಮಲವಾಗಿ ಅವು ನಲಿಯುತ್ತಾ ಸೌಖ್ಯದೊಂದಿಗೆ ಇದ್ದವು ಅನ್ನುವಂತಹ ಮಾತು. ಮುಂದುವರೆದು ಉದಯ ಕಾಲದಳೆದ್ದು ಗೊಲ್ಲನು ನದಿಯ ಸ್ನಾನವ ಮಾಡಿಕೊಂಡು ಮುದರಿ ತಿಲಕವ ಹಣೆಯೊಳಿಟ್ಟು ಚದುರ ಶಿಕೆಯನ್ನು ಹಾಕಿದ. ಅದಕ್ಕೆ ಆತನ ಒಂದು ಕಾಳಿಂಗನ ದೈನಂದಿನ ಪ್ರಕ್ರಿಯೆಗಳನ್ನು ಹೇಳ್ತಾರೆ. ಉದಯ ಕಾಲದಲ್ಲಿ ಸೂರ್ಯ ಉದಯವಾಗುವಂತಹ ಸಂದರ್ಭದಲ್ಲಿ ಎದ್ದು ನದಿಯ ಸ್ನಾನವನ್ನು ಮಾಡಿಕೊಂಡು ಮುದರಿ ತಿಲಕವನ್ನು ಹಣಿಗೆ ಇಟ್ಟುಕೊಂಡು ಆ ಅದುವೆ ಶಿಕೆಯ ಒಂದು ತಿಲಕವನ್ನು ಹಾಕಿಕೊಂಡು ಎಳೆಯ ಮಾವಿನ ಮರದ ಕೆಳಗೆ ಗೊಲ್ಲ ಗೌಡನು ಬಳಸಿನಿಂದ ತುಳುಗಳನ್ನು ಬಳಿಗೆ ಕರೆದನು ಹರುಷದಿ. ಅದಕ್ಕೆ ಆ ಒಂದು ಎಳೆಯ ಮರದ ಕೆಳಗಡೆ ಹೋಗಿ ಕುಳಿತುಕೊಂಡು ತನ್ನ ಕೊಳಲಿನ ನಿನಾದದಿಂದ ಆ ಒಂದು ಹಸುಗಳನ್ನು ಕರೀತಾನೆ. ಆ ಕರೆದಂತಹ ಸಂದರ್ಭದಲ್ಲಿ ಅವು ಈತನ ಒಂದು ಕರೆಗೆ ಹರುಷದಿಂದ ಈತನ ಬಳಿಗೆ ಬಂದು ಅದಕ್ಕೆ ಬಳಿಗೆ ಕರೆದನು ಹರುಷದಿ. ಆ ಕರೆಯುವಂತಹ ಬಗೆಯನ್ನು ಕೂಡ ಎಷ್ಟು ಚೆನ್ನಾಗಿ ಹೇಳ್ತಾನೆ ಗಮನಿಸಿ. ಗಂಗೆ ಬಾರೆ ಗೌರಿ ಬಾರೆ ತುಂಗಭದ್ರೆ ತಾಯಿ ಬಾರೆ ಕಾಮಧೇನು ನೀನು ಬಾರೆಂದು ಪ್ರೇಮದಲ್ಲಿ ಕೊಲ್ಲ ಕರೆದನು. ಅದಕ್ಕೆ ಗಂಗೆ ಬಾರೆ, ತುಂಗೆ ಬಾರೆ, ಗೌರಿ ಬಾರೆ, ತುಂಗಭದ್ರೆ ತಾಯಿ ಬಾರೆ, ಕಾಮಧೇನು ನೀನು ಬಾರೆ ಎಂದು ಪ್ರೇಮದಿಂದ ಈ ರೀತಿ ಕರೆಯುತ್ತಿರಲು ಗೊಲ್ಲ ಕರೆದ ಧ್ವನಿಯ ಕೇಳಿ ಎಲ್ಲ ಹಸುಗಳು ಬಂದು ನಿಂತು ಚೆಲ್ಲಿ ಸೂಸಿ ಹಾಲು ಕರೆಯಲು ಅಲ್ಲಿ ತುಂಬಿತು ಬಿಂದಿಗೆ. ಬೆಳಗಿನ ಒಂದು ಜಾವದ ಸಂದರ್ಭದಲ್ಲಿ ಆ ಹಾಲನ್ನು ಕರೆದುಕೊಳ್ಳುವಂತಹ ಸಂದರ್ಭ. ಹೀಗೆ ಈತನ ಕೊಳಲಿನ ನಿನಾದದಿಂದ ಕರೆದಂತಹ ಆನಂದವನ್ನು ಸವಿಯುತ್ತಲೇ ಬಂದು ಆತನಿಗೆ ಹಾಲನ್ನು ಕೊಡುತ್ತಾ ಆತನ ಬಿಂದಿಗೆಯನ್ನು ತುಂಬಿಸಿದವು ಅನ್ನುವಂತಹ ಮಾತು. ಮುಂದುವರೆದು ಹಬ್ಬಿದ ಮಲೆಯ ಮಧ್ಯದೊಳಗೆ ಅದ್ಭುತನೆಂಬ ವ್ಯಾಘ್ರನು ಅಬ್ಬರಿಸಿ ಹಸಿದು ಬೆಟ್ಟದ ಕಿಬ್ಬೆಯೊಳು ತಾನಿದ್ದನು. ಅದಕ್ಕೆ ಈ ಬೆಟ್ಟ ಗುಡ್ಡಗಳಿಂದ ಕೂಡಿರುವಂತಹ ಹಬ್ಬಿರುವಂತಹ ಈ ಮಲೆಗಳ ಮಧ್ಯದಲ್ಲಿ, ಆ ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ಆ ಹುಲಿಯ ಹೆಸರು ಏನು? ಆ ಹುಲಿಯ ಹೆಸರು ಅದ್ಭುತನೆನ್ನುವಂತಹ ಆ ವ್ಯಾಘ್ರ ಅಬ್ಬರಿಸಿ ಹಸಿದು ಬೆಟ್ಟದ ಕಿಬ್ಬಿಯೊಳು ತಾನಿದ್ದನು. ಅದು ಬೆಟ್ಟದ ಒಂದು ಕಿಬ್ಬಿಯೊಳಗೆ ಅದು ವಾಸವಾಗಿತ್ತು ಅಂತನ್ನುವಂತಹ ಮಾತು. ಮುಂದುವರೆದು ಸಿಡಿದು ರೋಷನಿ ಮೆರೆಯುತ್ತ ಹುಲಿ ಗುಡಿಸಿ ಬೋರಿಡುತ್ತ ಚಂಗನೆ ತುಡುಕಲೆರಗಿದ ಆ ರಭಸ ಕಂದೆ ಚದುರಿ ಹೋದವು ಹಸುಗಳು. ಅದು ಹುಲಿ ತನ್ನದಾಗಿರುವಂತಹ ಒಂದು ರೀತಿಯ ಹಿನ್ನೆಲೆಯಲ್ಲಿ ಅದು ರೋಷದಿಂದ ಮೊರೆ ಇಡುತ್ತಾ ಹುಲಿ ಗುಡುಗುಡಿಸಿ ಬರುವಂಥದ್ದು. ಆ ಬಂದಂತಹ ಒಂದು ಸಂದರ್ಭದಲ್ಲಿ ಅಲ್ಲಿರುವಂತಹ ಎಲ್ಲ ಹಸುಗಳ ಬರುವ ವೇಗಕ್ಕೆ ಅದು ಚಂಗನೆ ಚದುರಿ ಹಸುಗಳೆಲ್ಲವೂ ಕೂಡ ಬೇರೆ ಬೇರೆ ಕಡೆಗೆ ಓಡಿ ಹೋಗುವಂತಹ ಸಂದರ್ಭ. ಆ ಓಡಿ ಹೋಗುವಂತಹ ಒಂದು ಸಂದರ್ಭದ ಹಿನ್ನೆಲೆಯಲ್ಲಿಯೇ ಪುಣ್ಯಕೋಟಿ ಎಂಬ ಗೋವು ತನ್ನ ಕಂದನ ನೆನೆದುಕೊಂಡು ಮುನ್ನ ಹಾಲನ್ನು ಕೊಡುವೆನೆನುತ್ತ ಚೆನ್ನಾಗಿ ತಾ ಬರುತ್ತೀರಿ. ಅದಕ್ಕೆ ಇಲ್ಲಿ ಅದು ಮುಂಚೆಯೇ ಆ ಅದ್ಭುತಕ್ಕೆ ಹಸಿವೆ ಆಗಿರುವಂತಹದ್ದು. ಹಸಿವೆ ಆದಂತಹ ಸಂದರ್ಭದಲ್ಲಿ ಆ ಗೋವುಗಳನ್ನು ಹಿಡಿದು ತಿನ್ನಬೇಕೆನ್ನುವಂತಹ ಭರದಲ್ಲಿ ಅದು ಚಂಗನೆ ಅನ್ನುವಂಥ ರೀತಿಯಲ್ಲಿ ಚಂಗನೆ ಹುಲಿಯೇ ಅದು ಹಸಿವಿನ ಒಂದು ಹಿನ್ನೆಲೆಯಲ್ಲಿ ಅದರ ಮೇಲೆ ಜಿಗಿಯೋದಕ್ಕೆ ಹೋಗುವಂತಹದ್ದು. ಅದಕ್ಕೆ ಆ ಹಸುಗಳ ಚದುರಿ ಹೋಗುವಂತಹ ಸಂದರ್ಭ, ಆ ಹಸುಗಳು ಚದುರಿ ಹೋದಂತಹ ಸಂದರ್ಭದಲ್ಲಿ ಪುಣ್ಯಕೋಟಿ ಎಂಬ ಗೋವು ತನ್ನ ಕಂದನ ನೆನೆದುಕೊಂಡು ಮುನ್ನ ಹಾಲನ್ನು ಕೊಡುವೆನೆಂದು ಚೆನ್ನಾಗಿ ತಾ ಬರುತ್ತೀರೆ. ಇಂದೆನಗೆ ಆಹಾರ ಸಿಕ್ಕಿತು ಎಂದು ಬೇಗನೆ ದುಷ್ಟ ವ್ಯಾಘ್ರನು ಬಂದು ಬಳಸಿ ಅಡ್ಡಗಟ್ಟಿ ನಿಂದನ ಹುಲಿರಾಯನು. ಇಂದು ನನಗೆ ಆಹಾರ ಸಿಕ್ಕಿತು, ಈ ಪುಣ್ಯಕೋಟಿ ಹಸುವನ್ನು ನಾನು ತಿನ್ನಬಹುದು ಎಂದು ಹೇಳಿ ಅದು ಬಂದು ಆ ಒಂದು ಪುಣ್ಯಕೋಟಿ ಹಸುವಿಗೆ ಅಡ್ಡಲಾಗಿ ನಿಲ್ಲುವಂತಹದ್ದು. ಆ ಸಂದರ್ಭದಲ್ಲಿ ಮೇಲೆ ಬಿದ್ದು ನಿನ್ನ ನೀಗಲೇ ಬೀಳ ಹೊಯ್ವೆನು, ನಿನ್ನ ಹೊಟ್ಟೆಯ ಸೀಳಿ ಬಿಡುವೆನು,
ಎನುತ ಕೋಪದಿ ಕೂಳ ವ್ಯಾಘ್ರನು ಕೂಗಲು ಒಂದು ಭಿನ್ನಹ ಹುಲಿಯೇ ಕೇಳು ಕನ್ನನಿರುವನು ದೊಡ್ಡಿಯೊಳಗೆ. ಅದಕ್ಕೆ ನಿನ್ನ ಮೇಲೆ ಈಗ ಬಿದ್ದು ನಿನ್ನ ಹೊಟ್ಟೆಯನ್ನು ಸೀಳಿ ನಾನು ಆ ಆಹಾರವನ್ನು ರಕ್ತ ಮಾಂಸವನ್ನು ತಿನ್ನುತ್ತೇನೆ ನಿನ್ನದು ಅಂತ ಹೇಳಿದಾಗ ಅದಕ್ಕೆ ಅದಕ್ಕೆ ಒಂದು ಭಿನ್ನಹ ಹುಲಿಯೇ ಕೇಳು. ಆ ಒಂದು ವ್ಯಾಘ್ರಕ್ಕೆ ಅದ್ಭುತ ಅನ್ನುವಂತಹ ವ್ಯಾಘ್ರಕ್ಕೆ ಪುಣ್ಯಕೋಟಿ ನನ್ನದೊಂದು ಭಿನ್ನಹ, ನನ್ನದೊಂದು ಬೇಡಿಕೆ ಇದೆ, ನನ್ನದೊಂದು ಆಶಯ ಇದೆ, ಅದನ್ನು ಈಡೇರಿಸುವಂಥ ಮಾತಿನ ಹಿನ್ನೆಲೆಯಲ್ಲಿ ನನ್ನದೊಂದು ಭಿನ್ನ, ನನ್ನ ಬೇಡಿಕೆ ಒಂದು ಇದೆ, ಅದನ್ನು ಗಮನಿಸಿ ಹುಲಿಯೇ ಕೇಳು ಕನ್ನನಿರುವನು ದೊಡ್ಡಿಯೊಳಗೆ. ನನ್ನ ಮಗು ಏನಿದೆ ಅಂತಂದರೆ ದೊಡ್ಡಿಯೊಳಗಿದೆ, ಅದಕ್ಕೆ ಒಂದು ನಿಮಿಷದಲ್ಲಿ ಮೊಲೆಯ ಕೊಟ್ಟು ಬಂದು ಸೇರುವೆ ನಿಲ್ಲಿಗೆ. ಅದಕ್ಕೆ ನಾನು ಈಗ ತಿನ್ನೋದಕ್ಕೆ ಹೋಗಬೇಡ, ನೀನು ನಾನು ಮಗುವಿಗೆ ಹಾಲು ಕುಡಿಸಿ ಬರುವಂತಹದ್ದು ಕರುವಿಗೆ, ಅಲ್ಲಿವರೆಗೂ ಸ್ವಲ್ಪ ನನಗೆ ಇದೊಂದು ನನ್ನ ಈ ಭಿನ್ನಹವನ್ನು, ನನ್ನ ಈ ಒಂದು ಕೋರಿಕೆಯನ್ನು ಬೇಡಿಕೆಯನ್ನು ಈಡೇರಿಸಿ ನೀಡುವಂತಹ ಮಾತು. ಅದಕ್ಕೆ ಹಸಿದ ವೇಳೆಗೆ ಸಿಕ್ಕಿದೊಡವೆಯ ವಶವ ಮಾಡದೆ ಬಿಡಲು ನೀನು ನುಸುಳಿ ಹೋಗುವೆ ಮತ್ತೆ ಬರುವೆಯಾ ಹುಸಿಯ ನಾಡುವೆ ಎಂದಿತು. ಈಗ ನನಗೆ ಹಸಿವೆಯಾಗಿದೆ, ಇಂತಹ ಸಂದರ್ಭದಲ್ಲಿ ನೀನು ಮತ್ತೆ ನುಸುಳಿ ಹೋದರೆ ಮತ್ತೆ ನನಗೆ ಆಹಾರ ಸಿಗುವುದಿಲ್ಲ, ನೀನು ಮತ್ತೆ ಬರುವೆ ಎಂದು ಹೇಗೆ ನಾನು ನಂಬಲಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಈ 1ನೇ ಭಾಗದ ಕೊನೆಯ ನುಡಿ ಇದೆಯಲ್ಲ, ಇದು ನಮ್ಮ ಸಂಸ್ಕೃತಿಯನ್ನು ತೋರಿಸುವಂತಹದ್ದು ಮತ್ತು ಪುಣ್ಯಕೋಟಿಯ ಒಂದು ರೀತಿಯ ನಡೆ ನುಡಿ ನಮಗೆ ಪ್ರಾಣಿಗಳಲ್ಲಿರುವಂತಹ ರೀತಿಯಲ್ಲಿಯೇ ಪರೋಕ್ಷವಾಗಿ ಮಾನವರಲ್ಲೂ ಕೂಡ ಈ ಸತ್ಯಸಂಧರಾಗಬೇಕು ಅನ್ನುವಂತಹ ನೀತಿಯನ್ನು ನಮ್ಮ ಗಮನಕ್ಕೆ ಈ ಒಂದು ಕಥನ ಗೀತೆಯ ಮುಖಾಂತರ ಹೇಳಲಾಗುತ್ತೆ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಸರ್ವ ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಆ ಸತ್ಯ ಇದೆಯಲ್ಲ, ನಾನು ಹೋಗಿ ಬರುತ್ತೇನೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಮತ್ತೆ ಹೋಗಿ ನಿಜವಾಗ್ಲೂ ಬರುವೆ ನಾನು. ಅದಕ್ಕೆ ಹೇಳುವಂಥ ರೀತಿಯಲ್ಲಿ ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಸರ್ವ ಬಳಗ, ಸತ್ಯವೇ ನಮ್ಮ ತಂದೆ ತಾಯಿಗಳು, ಸತ್ಯವೇ ನಮ್ಮ ಬಳಗ ಇರುವಂಥದ್ದು. ಒಂದು ವೇಳೆ ನಾನು ಸತ್ಯವಾಕ್ಯಕ್ಕೆ ತಪ್ಪಿ ನಡೆದದ್ದೇ ಆದರೆ ಆ ಪರಮಾತ್ಮನಾದರೂ ಹೇಗೆ ನನ್ನನ್ನು ಮೆಚ್ಚಿಕೊಂಡಾನು ಅನ್ನುವಂತಹ ಒಂದು ಪ್ರಶ್ನೆಯನ್ನು ಪುಣ್ಯಕೋಟಿ ಆ ಒಂದು ಅದ್ಭುತಕ್ಕೆ ಹುಲಿರಾಯನಿಗೆ ಹೇಳುವಂಥದ್ದು. ಇದು ಇಷ್ಟು 1ನೆಯ ಭಾಗ, ಕವಿತೆಯ 1ನೇ ಭಾಗ. ಕವಿತೆಯ 2 ಭಾಗಗಳು ಮುಗಿದಿರುವಂಥದ್ದು, ಕವಿತೆಯ 2 ಭಾಗಗಳಾದವು. ಈಗ ಕವಿತೆಯ ಒಂದು 3ನೇ ಭಾಗದ ಒಂದು ಹಿನ್ನೆಲೆಯಲ್ಲಿ ಕೊಂದು ತಿನ್ನುವೆನೆಂಬ ಹುಲಿಗೆ ಚಂದದಿಂದ ಭಾಷೆ ಇತ್ತು, ಕಂದ ನಿನ್ನನು ನೋಡಿ ಹೋಗುವೆನೆಂದು ಬಂದೆನು ದೊಡ್ಡಿಗೆ. ಅದಕ್ಕೆ ಕೊಂದು ತಿನ್ನುವೇನಂತ ಹೇಳಿ ಅನ್ನಂತಹ ಹುಲಿಗೆ ಭಾಷೆಯನ್ನು ಕೊಟ್ಟು ವಚನ, ಪ್ರಮಾಣ, ಆಣೆ ಇವುಗಳನ್ನು ಮಾಡಿ ಹುಲಿ ಭಾಷೆಯನ್ನು ಚಂದದಿಂದ ಕೊಟ್ಟು ಅದು ದೊಡ್ಡಿಗೆ ಬರುವಂತಹದ್ದು. ಕಂದ ನಿನ್ನನ್ನು ನೋಡಿ ಹೋಗುವೆನೆಂದು ಬಂದಿಹೆನು, ಹುಲಿಗೆ ಹೇಗೆ ನಾನು ಮಾತುಕೊಂಡು ಬಂದಿದ್ದೇನೆ ಎನ್ನುವಂತಹ ಮಾತು. ಅಮ್ಮ ನೀನು ಸಾಯಲೇಕೆ, ನನ್ನ ತಬ್ಬಲಿಯ ಮಾಡಲೇಕೆ, ಸುಮ್ಮನಿಲ್ಲಿಯೇ ನಿಲ್ಲೆನುತ ಅಮ್ಮನಿಗೆ ಕರು ಹೇಳಲು. ಅದಕ್ಕೆ ಅಮ್ಮ ನೀನು ಯಾಕೆ ಸಾಯ್ತೀಯಾ, ನನ್ನನ್ನು ಯಾಕೆ ತಬ್ಬಲಿಯಾಗಿ ಮಾಡಿ ಹೋಗ್ತೀಯಾ, ಸುಮ್ಮನೆ ಇಲ್ಲಿಯೇ ಇದ್ದು ಬಿಡು ಅನ್ನುವಂತಹ ಮಾತು ಕರು ಅಮ್ಮನಿಗೆ ಹೇಳಿದಾಗ ಆ ಪುಣ್ಯಕೋಟಿ ಆ ಮಗುವಿಗೆ ತಿಳುವಳಿಕೆಯನ್ನು ಹೇಗೆ ಹೇಳುತ್ತೆ ಗಮನಿಸಿ. ಕೊಟ್ಟ ಭಾಷೆಗೆ ತಪ್ಪಲಾರೆನು, ಕೆಟ್ಟ ಯೋಚನೆ ಮಾಡಲಾರೆನು, ನಿಷ್ಠೆಯಿಂದಲೇ ಕೋಪೆನಲ್ಲಿಗೆ ಕಟ್ಟ ಕಡೆಗಿದು ಖಂಡಿತ. ಅದಕ್ಕೆ ಒಂದು ಸಾರಿ ಕೊಟ್ಟೆ, ಮಾತು ಕೊಟ್ಟೆ ಅಂದರೆ ಮುಗಿತು ಅಂತನ್ನುವಂತಹ ರೀತಿಯಲ್ಲಿ ಕೆಲವೊಬ್ಬರು ಹೇಳ್ತಿರ್ತಾರಲ್ಲ, ಹಾಗೆಯೇ ನಾನು ಆ ಹುಲಿಗೆ ಬರುವೆನೆನ್ನುವಂತಹ ಒಂದು ಭಾಷೆಯನ್ನು, ಪ್ರಮಾಣವನ್ನು ಮಾಡಿ ಬಂದಿದ್ದೇನೆ. ಅದನ್ನು ನಾನು ತಪ್ಪಲಾರೆ, ನಾನು ನಿನ್ನನ್ನು ಭೇಟಿಯಾದ ತಕ್ಷಣದಲ್ಲಿ ನಾನು ಅದಕ್ಕೆ ಅದರ ವಿರುದ್ಧವಾಗಿ ಕೆಟ್ಟ ಯೋಚನೆಯನ್ನು ಕೂಡ ನಾನು ಮಾಡಲಾರೆ, ನಿಷ್ಠೆಯಿಂದಲೇ ಪ್ರಾಮಾಣಿಕವಾಗಿ ನಾನು ಮತ್ತೆ ಹೋಗಿ ಹುಲಿಗೆ ಆಹಾರವಾಗುವುದು ಖಂಡಿತ ಎನ್ನುವಂತಹ ಮಾತು ಮುಂದುವರೆದು ಅದು ಕರು ತನ್ನ ಅಳಲನ್ನು ತೋಡಿಕೊಳ್ಳುತ್ತೆ. ಏನಂದ್ರೆ ಆರ ಮೊಲೆಯನ್ನು ಕುಡಿಯಲಮ್ಮ, ಆರ ಸೇರಿ ಬದುಕಲಮ್ಮ, ಆರ ಬಳಿಯಲಿ ಮಲಗಲಮ್ಮ, ಆರು ನನಗೆ ಹಿತವರು. ಈ ಬೇಡಿಕೆಯನ್ನು ನಾನು ಯಾರ ಮೊಲೆಯನ್ನು ಕುಡಿಯಲಿ, ನಾನು ಯಾರ ಸೇರಿ ಯಾರೊಂದಿಗೆ ಬದುಕಲಿ, ಯಾರ ಬಳಿಯಲ್ಲಿ ನಾನು ಮಲಗಿಕೊಳ್ಳಲಿ, ನನಗೆ ಯಾರು ಹಿತವರು ಅನ್ನುವಂಥದ್ದು ನನಗೆ ಗೊತ್ತಿಲ್ಲ ಅನ್ನುವಂತಹ ಮಾತನ್ನು ಕರು ಹೇಳಿದಾಗ ಅದಕ್ಕೆ ತಾಯಿ ಪುಣ್ಯಕೋಟಿ ಒಂದು ಸಾಮಾಜಿಕ ಬಾಂಧವ್ಯ ಅನ್ನುವಂಥದ್ದು, ತನ್ನ ಸುತ್ತಮುತ್ತಲಿನ ಪರಿಸರದೊಂದಿಗೆ ಸ್ನೇಹಪರವಾಗಿ ಹೇಗಿರಬೇಕು ಸಂಬಂಧಗಳು ಅನ್ನುವಂತಹ ಮೌಲ್ಯವನ್ನು
ಇಲ್ಲಿ ಕಟ್ಟುಕೊಡುತ್ತದೆ. ಅಮ್ಮಗಳಿರ ಅಕ್ಕಗಳಿರ ನಮ್ಮ ತಾಯಿಯೊಡ ಹುಟ್ಟುಗಳಿರ ನಿಮ್ಮ ಕಂದನೆಂದು ಕಾಣಿರಿ ತಬ್ಬಲಿಯ ನೀ ಕರುವನು. ಈ ಮಗು ನನ್ನದಂತನ್ನುವಂಥದ್ದಲ್ಲ, ಈ ಮಗು ತಬ್ಬಲಿಯಾಗುವಂತಹ ಈ ಮಗು ನಿಮ್ಮ ಮಗುವಿನಂತೆ ಕಾಣಿರಿ ಎನ್ನುವಂತಹ ಮಾತನ್ನ ನಿಮ್ಮ ತಾಯಿಯ ಅದಕ್ಕೆ ಹೇಳ್ತಾರೆ, ಅಮ್ಮಗಳಿರ ಅಕ್ಕಗಳಿರ ನಮ್ಮ ತಾಯಿಯೊಡ ಹುಟ್ಟುಗಳಿರ. ನನ್ನ ಸಹೋದರ ಸಹೋದರಿಯರ ರೀತಿಯಲ್ಲಿರುವಂತಹ ನೀವೆಲ್ಲರೂ ಈ ಮಗುವನ್ನ ತಬ್ಬಲಿಯಾಗಿ ನೋಡದೆ ನೀವು ಏನ್ ಮಾಡಿರಿ ಅಂತಂದ್ರೆ ನಿಮ್ಮ ಕಂದನ ಹಾಗೆ ಇದನ್ನ ಪರಿಭಾವಿಸಿ ಇದನ್ನ ಸಾಕಿ ಸಲುಹಿ ಎನ್ನುವಂತಹ ಮಾತು. ಅದಕ್ಕೆ ಮತ್ತೆ ತಾಯಿಯ ಕರಳು ಮಾತೃವಾತ್ಸಲ್ಯ ಅಂತ ಕರಿತೀವಲ್ಲ, ಆ ಮಾತೃವಾತ್ಸಲ್ಯ ಹಿಡಿಯುವ ಭಾವ ಹೇಗಿದೆ ಗಮನಿಸಿ. ಮುಂದೆ ಬಂದರೆ ಹಾಯಬೇಡಿ, ಹಿಂದೆ ಬಂದರೆ ಒದೆಯಬೇಡಿ, ಕಂದ ನಿಮ್ಮವನೆಂದು ಕಾಣಿರಿ ತಬ್ಬಲಿಯ ನೀ ಕರುವನು. ಮುಂದೆ ಬಂದರೆ ಹಾಯಬೇಡಿ, ಹಿಂದೆ ಬಂದರೆ ಒದೆಯಬೇಡಿ, ಕಂದ ಈ ಮಗು ಈ ಕರು ನಿಮ್ಮದಂತೆ ಹೇಳಿ ಭಾವಿಸಿ ಪ್ರೀತಿಯ ಧಾರೆಯನ್ನ ಎರೆಯಿರಿ ಎನ್ನುವಂತಹ ಮಾತನ್ನ ಹೇಳುತ್ತೆ. ಮುಂದುವರೆದು, ಕಟ್ಟ ಕಡೆಯಲ್ಲಿ ಮೇಯಬೇಡ, ಬೆಟ್ಟದೊತ್ತಿಗೆ ಹೋಗಬೇಡ, ದುಷ್ಟ ವ್ಯಾಘ್ರನು ಹೊಂಚುತ್ತಿರುವನು, ದಟ್ಟ ನಟ್ಟ ನಡುವಿರೋ ಕಂದನೆ. ಅದಕ್ಕೆ ಹುಲ್ಲನ್ನು ತಿನ್ನೋದಕ್ಕೆ ಆ ಬೆಟ್ಟದ ಮೇಲೆ ಇರುವಂತಹ ಕಟ್ಟ ಕಡೆಯ ಭಾಗಕ್ಕೆ ಹೋಗಬೇಡ, ಆ ಬೆಟ್ಟದೊತ್ತಿಗೆ ಆ ಒಂದು ಪ್ರದೇಶದಲ್ಲಿ ನೀನು ಹೋಗಬೇಡ. ಏಕೆಂದರೆ ಅಲ್ಲಿ ದುಷ್ಟವಾಗಿರುವಂತಹ ವ್ಯಾಘ್ರ ಅದು ಹೊಂಚು ಹಾಕಿ ಯಾವ ಪ್ರಾಣಿ ಇಲ್ಲಿಗೆ ಬರುತ್ತೋ ಅದನ್ನು ತಿನ್ನೋದಕ್ಕೆ ಕುಳಿತುಕೊಂಡಿರುವಂತಹದ್ದು. ನೀನು ಮಧ್ಯದ ಎಲ್ಲ ಹಸುಗಳ ಮಧ್ಯ ಭಾಗದಲ್ಲಿದ್ದು ನೀನು ಬದುಕನ್ನು ನಡೆಸುವಂತ ಕಿವಿಮಾತು ಹೇಳಿದಾಗ ಅದಕ್ಕೆ ಹೇಳ್ತಾರೆ ಮುಂದುವರೆದು, ತಬ್ಬಲಿ ನೀನಾದೆ ಮಗನೇ ಹೆಬ್ಬುಲಿಯ ಬಾಯನ್ನು ಹೋಗುವೆನು, ಇಬ್ಬರಾರುಣ ತೀರಿತೆಂದು ತಬ್ಬಿಕೊಂಡಿತು ಕಂದನ. ಅದಕ್ಕೆ ನೀನೀಗ ತಬ್ಬಲಿ ಆಗ್ತಿದ್ದೀಯಾ, ನೀನೀಗ ಏಕಾಂಗಿ ಆಗುವಂತಹದ್ದು. ನಾನೀಗ ಹೆಬ್ಬುಲಿಯ ಬಾಯಿಗೆ ಹೋಗಿ ಆಹಾರವಾಗುವಂಥದ್ದು. ನಮ್ಮಿಬ್ಬರ ಒಂದು ತಾಯಿ ಮತ್ತು ಮಗುವಿನ ಒಂದು ಬಾಂಧವ್ಯ ಇಲ್ಲಿಗೆ ಮುಕ್ತಾಯವಾಯಿತು ಅಂತನ್ನುವಂಥ ರೀತಿಯಲ್ಲಿ ಅದನ್ನು ತಬ್ಬಿಕೊಳ್ಳುವಂಥದ್ದು ಪುಣ್ಯಕೋಟಿ. ನಾಲ್ಕನೆಯ ಭಾಗದಲ್ಲಿ, ಗೋವು ಗೋವು ಕರುವನ್ನು ಬಿಟ್ಟು ಬಂದು ಸಾವಕಾಶ ಮಾಡದಂತೆ ಗವಿಯ ಬಾಗಿಲ ಸೇರಿ ನಿಂತು ತವಕದಲ್ಲಿ ಹುಲಿಗೆಂದಿತು. ನಾನು ಹೋಗಿ ಬರ್ತೀನಿ ಅಂತಂತಹ ಸಂದರ್ಭದಲ್ಲಿ ಹೋಗಿ ಆ ಒಂದು ವಾಸವಾಗಿದ್ದಂತಹ ಹುಲಿಯ ಗುಹೆಯ ಬಳಿಯ ಬಾಗಿಲಿನಲ್ಲಿ ಬಂದು ನಿಂತಾಗ ಮತ್ತೆ ಆ ಹಸು ಈ ರೀತಿಯಾಗಿ ನುಡಿಯುತ್ತೆ. ಏನು ಅಂತಂದ್ರೆ, ಖಂಡವಿದೆಕೋ ಮಾಂಸವಿದೆಕೋ ಗುಂಡಿಗೆಯ ಬಿಸಿ ರಕ್ತವಿದೆಕೋ ಚಂಡ ವ್ಯಾಘ್ರನೇ ನೀನಿದೆಲ್ಲವನೊಂದು ಸಂತಸದಿಂದಿರು. ಹೇ ವ್ಯಾಘ್ರನೇ, ನೀನು ನನಗೆ ನನ್ನ ಭಿನ್ನವನ್ನು ಮನ್ನಿಸಿದ್ದೀಯಾ, ಅದಕ್ಕಾಗಿ ನಾನು ನನ್ನ ಕರುವಿಗೆ ಹಾಲನ್ನು ಉಣಿಸಿ ಬಂದಿರುವೆ. ಅದಕ್ಕೆ ಈ ನನ್ನ ದೇಹದಲ್ಲಿ ಖಂಡವಿದೆ, ತೆಗೆದುಕೋ. ನನ್ನ ದೇಹದಲ್ಲಿ ಮಾಂಸವಿದೆ, ಇದನ್ನು ತೆಗೆದುಕೋ. ನನ್ನ ಗುಂಡಿಗೆಯಲ್ಲಿ ಬಿಸಿ ರಕ್ತ ಇದೆ, ಅದನ್ನು ತೆಗೆದುಕೊಂಡು ಚಂಡನಾಗಿರುವಂತಹ ವ್ಯಾಘ್ರನೇ ನೀನಿದೆಲ್ಲವನ್ನ ಉಂಡು ನೀನೇನಾಗಿರುವಂತಂದ್ರೆ ಸಂತಸದಿಂದಿರು ಅಂತನ್ನುವಂತಹ ಮಾತನ್ನ ಹೇಳಿದಂತಹ ಸಂದರ್ಭದಲ್ಲಿ ಇಲ್ಲಿ ಆ ಪುಣ್ಯಕೋಟಿ ಅದಕ್ಕೆ ಒಂದು ರೀತಿಯ ಈ ಪ್ರಾಮಾಣಿಕತೆ, ಸತ್ಯಸಂಧತೆ, ಒಂದು ಅವಿನಾಭಾವ ಸಂಬಂಧ ಇವೆಲ್ಲವುಗಳನ್ನು ಕಂಡು ಆ ಪುಣ್ಯಕೋಟಿಯಲ್ಲಿಯೇ ಒಂದು ಪ್ರಕೃತಿ ಮತ್ತು ಸಂಸ್ಕೃತಿ ಅಂತ ಕರಿತೀವಲ್ಲ, ಇವೆರಡರ ಅವಿನಾಭಾವ ನಿಜವಾಗಿ ನೋಡಿದ್ರೆ ಸಾಧು ಪ್ರಾಣಿ ಮತ್ತು ದುಷ್ಟ ಪ್ರಾಣಿ ಎನ್ನುವಂತಹ ರೀತಿಯಲ್ಲಿ ಪ್ರತಿಬಿಂಬವಾಗಿರುವಂಥದ್ದು. ಆದರೆ ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ಅದರಾಚೆಗೂ ಕೂಡ ಒಂದು ಮೌಲ್ಯ, ಪ್ರಕೃತಿ ಮತ್ತು ಸಂಸ್ಕೃತಿ ಎರಡೂ ಬೇರೆ ಬೇರೆ ಅಲ್ಲ, ಪ್ರಕೃತಿ ಮತ್ತು ಸಂಸ್ಕೃತಿ ಎರಡೂ ಒಂದೇ ಎನ್ನುವಂತಹ ಧಾಟಿಯಲ್ಲಿ ಪುಣ್ಯಕೋಟಿಯ ಮಾತ ಕೇಳಿ ಕಣ್ಣ ನೀರನ್ನು ಸುರಿಸಿ ನೊಂದು ಕನ್ನೆಯವಳನ್ನು ಕೊಂದು ತಿಂದರೆ ಮೆಚ್ಚನ ಪರಮಾತ್ಮನು. ಪುಣ್ಯಕೋಟಿ ಈ ಮಾತನ್ನ, ಈ ಪ್ರಾಮಾಣಿಕತೆಯನ್ನು ಕಂಡು ಕೇಳಿ ಕಣ್ಣಿನಿಂದ ನೀರನ್ನು ಸುರಿಸಿ ಈಕೆ ಅದಕ್ಕೆ ಕನ್ಯೆಯಾಗಿರುವಂತಹ ಇವಳು ಒಂದು ಮಗುವನ್ನ ಕರುವನ್ನ ಹೊಂದಿರುವಂತಹವಳು, ಇವಳನ್ನು ನಾನು ತಿಂದು ಬದುಕಿದರೆ ಪರಮಾತ್ಮನೆಂದು ಮೆಚ್ಚುವುದಿಲ್ಲ ಎನ್ನುವಂತಹ ಮಾತನ್ನು ಹೇಳ್ತಾ ಮುಂದುವರೆದು, ಎನ್ನವಳ ಹುಟ್ಟಕ್ಕ ನೀನು ನಿನ್ನ ಕೊಂದು ನಾನೇನು ಪಡೆವೆನು ಎನ್ನು
ಇತ್ತು. ಆ ಒಂದು ಸಹಜವಾದಂತಹ ಹುಲಿ ಮತ್ತು ಹಸುವಿನಲ್ಲಿರುವಂತಹ ಸೌಮ್ಯತೆ ಮತ್ತು ಕ್ರೌರ್ಯ ಇವೆರಡೂ ಕೂಡ ಮಾಯವಾಗಿ ಅವೆರಡರ ಮಧ್ಯದಲ್ಲಿರುವಂತಹ ಒಡ ಹುಟ್ಟಿದ ಅಕ್ಕ ಅಂತನ್ನುವಂತಹ ಒಂದು ಬಾಂಧವ್ಯ, ಒಂದು ಬೆಸುಗೆ ಇದೆಯಲ್ಲ, ಈ ಅನಾಥ ಪ್ರಜ್ಞೆ ಅನ್ನುವಂಥದ್ದನ್ನು ಹೊಡೆದು ಹಾಕಿ ಇಲ್ಲಿ ಒಂದು ಸಹೋದರ ಸಹೋದರಿಯ ಸಂಬಂಧವನ್ನು ಬೆಸೆಯುವ ಆ ಗುಣ ಹುಲಿಯದ್ದು ಇಲ್ಲಿ ಮೆಚ್ಚುವಂತಹದ್ದು. ಅದಕ್ಕಾಗಿ ಆ ಹುಲಿ ನಿನ್ನನ್ನು ತಿಂದರೆ ಆ ಪರಮಾತ್ಮನನ್ನೆಂದೂ ಮೆಚ್ಚುವುದಿಲ್ಲ ಅಂತ ಹೇಳಿ ಅದು ಬೆಟ್ಟದ ಮೇಲಿಂದ ಜಿಗಿದು ತನ್ನ ಪ್ರಾಣವನ್ನೇ ಬಿಡುವಂತಹದ್ದು ಅನ್ನುವಂತಹ ಮಾತು. ಹೀಗೆ ಇಷ್ಟು ಒಂದು ವಿವರಣೆಯನ್ನು ಕೊಡುವಂತಹ ಸಂದರ್ಭದಲ್ಲಿ ನಾವು ಮಾತೃವಾತ್ಸಲ್ಯ ಅಷ್ಟೇ ಅಲ್ಲ, ಇಲ್ಲಿ ಪ್ರಕೃತಿ ಮತ್ತು ಸಂಸ್ಕೃತಿಗಳ ನಡುವಿನ ಅವಿನಾಭಾವ ಸಂಬಂಧ ಮತ್ತು ಹೇಗೆ ಒಳ್ಳೆಯ ಸಂಸ್ಕಾರದಿಂದ ಬದಲಾವಣೆಯನ್ನು ನಾವು ಕಂಡುಕೊಳ್ತೀವಿ ಅಂತನ್ನುವಂತಹ ಪ್ರಮುಖವಾದಂತಹ ಅಂಶಗಳನ್ನು ಕೂಡ ನಾವು ಮಾಡ್ತೀವಿ ಅಂದರೆ ಇಲ್ಲಿ ಗಮನಿಸ್ತಾ ಹೋಗ್ತೀವಿ ಅಂತನ್ನುವಂತಹ ಮಾತು. ಪರೀಕ್ಷಾ ದೃಷ್ಟಿಕೋನದ ಹಿನ್ನೆಲೆಯಲ್ಲಿ ಗಮನಿಸಿದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಪ್ರಶ್ನೆಗಳನ್ನು ನಿಮ್ಮ ಪರೀಕ್ಷೆಗೆ ಕೇಳ್ತಾರೆ. ಯಾವುದಂದರೆ, ಈ ಪಠ್ಯ ಮತ್ತು ಅದರೊಂದಿಗಿನ ವಿಮರ್ಶೆಯನ್ನು ಓದಿ ನಿಮ್ಮದೇ ಆದ ಪ್ರಬಂಧ ರಚಿಸಿ. ಹೇಳಿದ್ನಲ್ಲ, ಕೀರ್ತಿನಾಥ್ ಕುರ್ತಕೋಟಿಯವರ ಒಂದು ವಿಮರ್ಶಾ ಲೇಖನ ಆಶಯ ಭಾಗದಲ್ಲಿ ನಾವು ಗಮನಿಸ್ತೀವಿ. ಅದನ್ನು ಗಮನಿಸಿ ಓದಿ ನೀವು ನಿಮ್ಮದೇ ಆಗಿರುವಂತಹ ರೀತಿಯಲ್ಲಿ ಇದರ ಒಂದು ಪ್ರಬಂಧವನ್ನು ಬರೆಯಿರಿ ಎನ್ನುವಂತಹ ಕಿವಿ ಮಾತು. ಸತ್ಯ ಮತ್ತು ಮಾನವೀಯತೆ ಕುರಿತು ಗೋವಿನ ಹಾಡಿನ ಆಧಾರದ ಮೇಲೆ ಪ್ರಬಂಧ ರಚಿಸಿ. ಇಲ್ಲಿ ಜೀವನ ಮೌಲ್ಯಗಳ ಹಿನ್ನೆಲೆಯಲ್ಲಿ ಸತ್ಯ, ಪ್ರಾಮಾಣಿಕತೆ ಮತ್ತು ಮಾನವೀಯತೆ ಕುರಿತು ನಾವು ಹೇಗೆ ಮನುಷ್ಯ ಸಂಬಂಧಗಳ ಬಗ್ಗೆ ಯೋಚನೆ ಮಾಡ್ತೀವಿ, ಅದಕ್ಕಿಂತಲೂ ಮನುಷ್ಯರಲ್ಲಿಗಿಂತಲೂ ಆ ಪ್ರಾಣಿಗಳಲ್ಲಿಯೂ ಕೂಡ ನಾವು ಇದನ್ನು ಗಮನಿಸ್ತೀವಿ ಎನ್ನುವಂಥದ್ದನ್ನು ಈ ಗೋವಿನ ಹಾಡಿನ ಆಧಾರದ ಹಿನ್ನೆಲೆಯಲ್ಲಿ ಚರ್ಚಿಸಿ ಎನ್ನುವಂತಹ ಮಾತು. ಮುಂದುವರೆದು, ಮೌಲ್ಯಗಳು ಸಾರ್ವಕಾಲಿಕವೇ ವಿಚಾರ ಮಾಡಿ. ಅದಕ್ಕೆ ಈ ಮೌಲ್ಯಗಳು ಯಾವಾಗಲೂ ಸಾರ್ವಕಾಲದಲ್ಲಿಯೂ ಇರುವಂತಹದ್ದೇ, ಅದು ಹಾಗೆಯೇ ಇರುತ್ತೆ ಅಥವಾ ಅದರಲ್ಲಿ ಬದಲಾವಣೆ ಆಗುತ್ತದೆ ಅಥವಾ ಕ್ರೌರ್ಯ ಎಂದು ಸೌಮ್ಯವಾಗೋದಕ್ಕೆ ಸಾಧ್ಯವಿಲ್ಲವೇ ಅನ್ನುವಂಥ ಇವೆಲ್ಲ ಅಂಶಗಳನ್ನು ಹೇಗೆ ಕ್ರೂರಿಯಾಗಿದ್ದರೂ ಕೂಡ ಅದು ಸಂಸ್ಕಾರದ ಒಂದು ಹಿನ್ನೆಲೆಯಲ್ಲಿ ಅದು ಮನಸ್ಸಿಗೆ ಪ್ರಾಮಾಣಿಕತೆಗೆ ಮನಸೋತು, ಸತ್ಯಸಂಧತೆಗೆ ಮನಸೋತು ತನ್ನನ್ನೇ ತಾನು ಸಮರ್ಪಿಸಿಕೊಳ್ಳುವಂತಹ ಬದಲಾವಣೆಯನ್ನು ನಾವು ಗಮನಿಸ್ತೀವಿ. ಪ್ರಾಣಿಗಳನ್ನು ಕುರಿತು ಅಭ್ಯಾಸ ಮಾಡಿ ಮನುಷ್ಯರ ಬದುಕಿಗೆ ಅವುಗಳ ಬದುಕನ್ನು ಹೋಲಿಸಿ ಪ್ರಬಂಧ ರಚಿಸಿ. ಈಗಾಗಲೇ ನಮಗೆಲ್ಲ ಗೊತ್ತಿರುವಂತಹದ್ದು ಪಂಚತಂತ್ರ ಅಂತ ಕರಿತೀವಲ್ಲ, ಆ ಪಂಚತಂತ್ರ ಒಂದು ಕಥೆಗಳ ಒಂದು ಹಿನ್ನೆಲೆಯಲ್ಲಿ ನಮ್ಮ ಭಾವನೆಗಳನ್ನು ಪ್ರಾಣಿಗಳ ರೂಪದಲ್ಲಿ ನೋಡಿ ಮನುಷ್ಯರಿಗೆ ಬದಲಾಗುವಂತಹ ರೀತಿಯಲ್ಲಿ ಪೂರಕವಾಗಿರುವಂತಹದ್ದು. ಹಾಗೆಯೇ ಪ್ರಾಣಿಗಳನ್ನು ಕುರಿತು ಅಭ್ಯಾಸ ಮಾಡ್ತಾ ನಾವು ಮನುಷ್ಯನ ಬದುಕಿಗೆ ಅವುಗಳ ಬದುಕನ್ನು ಹೋಲಿಸಿ ಅವು ಹೇಗೆ ಒಂದು ವ್ಯತ್ಯಾಸಕ್ಕೆ ಒಳಗಾಗುತ್ತೆ ಅನ್ನುವಂಥದ್ದು ಎಲ್ಲ ಅಂಶಗಳನ್ನು ಗಮನಿಸಿ ಬರೆಯಿರಿ ಎನ್ನುವಂತಹ ಮಾತು. ಇವು ಇಷ್ಟು ರೀತಿಯಾದಂತಹ ರೀತಿಯಲ್ಲಿ ಚರ್ಚೆಗೆ ಒಳಮಾಡಲ್ಪಡುತ್ತೆ ಈ ಒಂದು ಗೋವಿನ ಹಾಡು. ಇದೆಲ್ಲಕ್ಕಿಂತಲೂ ವಿಶಿಷ್ಟವಾದಂತಹ ಬಹುಮುಖ್ಯವಾದಂತಹ ಚರ್ಚಿಸಲೇಬೇಕಾಗಿರುವಂತಹ ಪರೀಕ್ಷಾ ದೃಷ್ಟಿಕೋನದ ಹಿನ್ನೆಲೆಯಲ್ಲಿ ಗಮನಿಸಿದಾಗ ಈ ಪ್ರಶ್ನೆ ಬಹುಮುಖ್ಯವಾಗುತ್ತದೆ. ಯಾವುದೆಂದರೆ, ಜೀವದಯೇ ಪ್ರಮುಖವಾದುದು. ಗೋವನ್ನು ಕುರಿತು ಆರಾಧನಾ ಭಾಷೆ ನಮ್ಮಲ್ಲಿದೆ, ಆದರೆ ಉಳಿದ ಪ್ರಾಣಿ ಜೀವಿಗಳ ಬಗ್ಗೆ ಆರಾಧನಾ ಭಾವ ಅಷ್ಟೇ ಅಲ್ಲ, ಕನಿಕರವೂ ಇಲ್ಲ. ಈ ಬಗ್ಗೆ ಚರ್ಚಿಸಿ ಒಟ್ಟಾರೆಯಾಗಿ ಜೀವದಯೆ ಎಂಬ ಪ್ರಾಣಿದಯೇ ಅಗತ್ಯ ಕುರಿತು ಪ್ರಬಂಧವನ್ನು ಬರೆಯಿರಿ. ನಾವು ಇಲ್ಲಿ ಸಾಮಾಜಿಕ ಬದುಕಿನ ಹಿನ್ನೆಲೆಯಲ್ಲಿ ಗೋವಿಗಷ್ಟೇ ಜೀವದಯೆ ಎನ್ನುವಂಥ ರೀತಿಯಲ್ಲಿ ನೋಡ್ತೀವಿ. ಆ ರೀತಿ ನೋಡಲಾರದೆ ನಾವು ಒಂದು ಉಳಿದಂತಹ ಎಲ್ಲ ಜೀವಿಗಳಿಗೂ ಕೂಡ ದಯೆಯ ದೃಷ್ಟಿಯಿಂದ, ಜೀವದಯೆಯ ದೃಷ್ಟಿಯಿಂದ ನೋಡಬೇಕಾದಂತಹ ಅಗತ್ಯತೆ ಇದೆ ಎನ್ನುವಂಥದ್ದನ್ನು ಚರ್ಚಿಸಿ ಅಂತನ್ನುವಂತಹ ಮಾತನ್ನು ನಮಗೆ ಇಲ್ಲಿ ಒಂದು ಪ್ರಶ್ನಾ ಚರ್ಚೆಯ ಒಂದು ಭಾಗದಲ್ಲಿ ಪ್ರಶ್ನೆ ರೀತಿಯಲ್ಲಿ ಪ್ರಶ್ನೋತ್ತರ ಬರೆಯಬೇಕಾಗಿರುವಂಥದ್ದು. ಇಷ್ಟೆಲ್ಲ ವಿವಿಧ ರೀತಿಯ ಜ್ಞಾನದ ಒಂದು ಖನಿಜವಾಗಿರುವಂತಹ ಗೋವಿನ ಹಾಡು ಅಭಿಜಾತ ಸಾಹಿತ್ಯಕ್ಕೂ ಕೂಡ ಮಿಗಿಲು ಅನ್ನುವಂತಹ ಮಾತು. ಅದಷ್ಟೇ ಅಲ್ಲ, ಇದಾದ ನಂತರದಲ್ಲಿ ಒಂದು ಸ್ವಲ್ಪ ಅಂಶಗಳು ಹೆಚ್ಚಿನ ಓದಿಗೆ ಕೆಲವೊಂದು ಭಾಗಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ಗಮನಿಸುವಂತಹ ಸಂದರ್ಭದಲ್ಲಿ ಅದು ಹೀಗಿದೆ. ಒಂದು ಸಾರಿ ಗಮನಿಸಿ. ಗೋವಿನ ಹಾಡು ಕನ್ನಡ ನಾಡಿನ ಅಪಾರ ವೃದ್ಧರಿಗೆಲ್ಲರೂ ಪರಿಚಿತವೂ ಪ್ರಿಯವೂ ಆಗಿರುವ ಕಥನ ಕವನ. ಇದರಲ್ಲಿ ಒಟ್ಟು 137 ಪದ್ಯಗಳನ್ನು, ಅವುಗಳಲ್ಲಿ 114 ಮಾತ್ರ ಮೂಲವೆಂದು ಉಳಿದವು ಪ್ರಕ್ಷಿಪ್ತವೆಂದು ವಿದ್ವಾಂಸರ ಮತ. ಈ ಹಾಡನ್ನು ರಚಿಸಿದ ಕವಿಯಾಗಲಿ ಅವನ ಕಾಲವಾಗಲಿ ತಿಳಿದಿಲ್ಲ. ಹಾಡಿನ ಹಂತದಲ್ಲಿ ಮದ್ದೂರಿನ ನರಸಿಂಹ
1800 ಎನ್ನುವಂತಹ ಮಾತು. ಈ ಮದ್ದೂರಿನ ಪ್ರದೇಶದಲ್ಲಿ ಮದ್ದೂರು ನರಸಿಂಹ ಅಂತ ಹೇಳಿ ಪದವನ್ನು ಬಳಸಿರುವುದರಿಂದಾಗಿ ಅದನ್ನು ನಾವು ಆ ಪ್ರದೇಶದ ಒಕ್ಕಲನಾಗಿರ್ತಕ್ಕಂತಹ ವ್ಯಕ್ತಿ ರಚಿಸಿರಬಹುದು ಅನ್ನುವಂಥದ್ದು ಗೊತ್ತಾಗುತ್ತೆ. ಅದಕ್ಕೆ ಈ ಹಾಡಿನ ಛಂದಸ್ಸು ಗೋವಿನ ಹಾಡಿನ ಮಟ್ಟು ಎಂದೇ ಪ್ರಚುರವಾಗಿದೆ. ಹೇಳಿದ್ನಲ್ಲ, ಹಾಡುವಂತಹ ಶೈಲಿ ಅದು ಗೋವಿನ ಮಟ್ಟು ಅನ್ನುವಂತಹ ರೀತಿಯಲ್ಲಿಯೇ ಪ್ರಚಲಿತದಲ್ಲಿದೆ. ಇದು 4 ಸಾಲಿನ ಪದ್ಯಗಳಿಂದ ಕೂಡಿದ್ದು ಪ್ರತಿ ಪದ್ಯವನ್ನು ಹಾಡಿನ ಲಯಕ್ಕೆ ಹೊಂದಿದಂತೆ ಬ್ರಹ್ಮ, ವಿಷ್ಣು ಮೊದಲಾದ ಅಂಶಗಣಗಳಾಗಿ ವಿಭಾಗಿಸಬಹುದು. ಗೋವಿನ ಹಾಡಿನ ಭಾಷೆ ಒಟ್ಟಿನಲ್ಲಿ ಸರಳವಾಗಿದ್ದರೂ ಅದನ್ನು ಜಾನಪದವೆಂದು ಕರೆಯಲಾಗುವುದಿಲ್ಲ. ಇಡೀ ಗೀತೆ ಏಕಕವಿ ಕೃತವೇ ಹೊರತು ಶುದ್ಧ ಜನಪದ ರಚನೆಯಲ್ಲ. ಆದರೂ ಜನಪದ ಅದನ್ನು ಎತ್ತಿಕೊಂಡಿದೆ, ಎದೆಗೊತ್ತಿಕೊಂಡಿದೆ. ಇದಕ್ಕೆ ಕಾರಣ ಹಾಡಿನ ಸ್ವಾರಸ್ಯ. ಇದು ಎಲ್ಲ ಗಮನಿಸಿದಂತಹ ಸಂದರ್ಭದಲ್ಲಿ ಇದು ಒಬ್ಬ ವ್ಯಕ್ತಿ ರಚಿಸಿರುವಂತಹ ಒಂದು ಕೃತಿ ಅಥವಾ ಒಂದು ಕಾವ್ಯವಾಗಿದೆ ಅನ್ನುವಂತಹ ಮಾತು. ಆದರೂ ಕೂಡ ಈ ಜನಪದ ಸಾಹಿತ್ಯ ಇದನ್ನು ತನ್ನದಾಗಿ ಮಾಡಿಸಿಕೊಂಡಿರುವಂಥದ್ದು ಎನ್ನಲು ಕಾರಣವೇನೆಂದರೆ ಈ ಹಾಡಿನಲ್ಲಿರುವಂತಹ ಸ್ವಾರಸ್ಯ, ಆ ಪ್ರಾಣಿಗಳ ಮುಖಾಂತರ ಒಂದು ಜೀವನ ಮೌಲ್ಯವನ್ನು ಕಟ್ಟಿಕೊಡುವಂತಹ ಕವಿಯ ಜನಪದಿಗನ ಆ ಒಂದು ಮನೋ ಅಭಿಲಾಷೆ ಇದೆಯಲ್ಲ, ಅದು ಈ ಕವಿತೆಯ ಸ್ವಾರಸ್ಯ ಅನ್ನುವಂಥದ್ದು. ಹೀಗಾಗಿ ಜನಪದ ಅದನ್ನು ತನ್ನದಾಗಿಸಿಕೊಂಡು ತನ್ನ ಎದೆಗೊತ್ತಿಕೊಂಡಿದೆ ಎನ್ನುವಂತಹ ಮಾತು. ಒಟ್ಟಿನಲ್ಲಿ ಹೇಳುವುದಾದರೆ ಈ ಕವಿತೆ ಈಗಿನದಷ್ಟೇ ಅಲ್ಲ, ವಿವರಣೆ ಕೊಡ್ತಾರೆ ಮತ್ತೆ ಮುಂದೆ. ಈ ಕವಿತೆಯನ್ನು ನಾವು ಎಲ್ಲೆಲ್ಲಿ ಗಮನಿಸಬಹುದು ಅನ್ನುವಂಥದ್ದು ಜ್ಞಾನ ವಿಸ್ತಾರಕ್ಕಾಗಿ ಈ ಎಲ್ಲ ವಿವರಣೆಗಳು, ಹೆಚ್ಚಿನ ಓದಿಗಾಗಿ. ಹಾಡಿನಲ್ಲಿ ಬರುವ ಅರಣ್ಯದ ವರ್ಣನೆ, ಗೊಲ್ಲನ ವರ್ಣನೆ, ಅವನು ಹಸುಗಳನ್ನು ಹೆಸರಿಸಿ ಕರೆಯುವ ರೀತಿ, ಇಂತಹ ಹಲವು ವರ್ಣನೆಗಳಿವೆ. ಈ ವರ್ಣನಾ ಭಾಗವನ್ನು ಪಠ್ಯದಲ್ಲಿ ಸೇರಿಸಿಲ್ಲ. ಈ ಗೋವಿನ ಕಥೆ ಪ್ರಾಚೀನವಾದದೆಂದು ಸಂಸ್ಕೃತದ ಇತಿಹಾಸ ಸಮುಚ್ಚಯವೆಂಬ ಪುರಾಣ ಕಥಾಕೋಶದಲ್ಲಿ ಇದು ಬಹುಲೋಪಾಖ್ಯಾನವೆಂಬುದಾಗಿ ಕಂಡುಬರುತ್ತದೆ. ಈಗಾಗಲೇ ಸಂಸ್ಕೃತ ಸಾಹಿತ್ಯದ ಒಂದು ಹಿನ್ನೆಲೆಯಲ್ಲಿ ಈ ಕಥೆಯ ಅಂಶ ಒಳಗೊಂಡಿದ್ದಂಥ ನಮ್ಮ ಗಮನಕ್ಕೆ ಬರುತ್ತದೆ. ಎಲ್ಲಿ ಹಸುವಿನ ಹೆಸರು ಬಹುಲ, ಹುಲಿಯ ಹೆಸರು ಕಾಮರೂಪಿ ಅನ್ನುವಂತಹ ಈ ಕಥೆಯನ್ನು ಮೊದಲು ಭೀಷ್ಮ ಯುಧಿಷ್ಠಿರನಿಗೆ ಹೇಳಿದನೆಂದು ಕಥೆ ಹೇಳಿದರಾದರೂ ಕನ್ನಡದಲ್ಲಿ ಅದರ ಕಥೆ ಹೊಸತಾಗಿದೆ. ಇದು ಸಂಸ್ಕೃತದಲ್ಲಿ ಗಮನಿಸಿದಂತಹ ಸಂದರ್ಭದಲ್ಲಿ ಕಾವ್ಯ ಭಾಗದಲ್ಲಿ ಭೀಷ್ಮ ಈ ತನ್ನ ಒಂದು ಪಾಂಡವರ ಹಿರಿಯನಾಗಿರುವಂತಹ ಯುಧಿಷ್ಠಿರನಿಗೆ ಈ ಕಥೆಯನ್ನು ಹೇಳ್ತಾನೆ. ಆದರೆ ಇಲ್ಲಿ ಅದು ಸಂಸ್ಕೃತದ ಭೂಯಿಷ್ಠವಾಗಿರುವಂತಹ ಕಾವ್ಯವಾಗಿರದೆ ಆ ಕವಿ ರಚನೆಕಾರ ಈ ಮಣ್ಣಿನ ಸೊಗಡನ್ನು, ಈ ಮಣ್ಣಿನ ಸೊಬಗನ್ನು, ಕನ್ನಡದ ನಾಡಿನ ಸಂಸ್ಕೃತಿಯನ್ನು ಒಳಗೂಡಿಸಿ ಬರೆದುಕೊಡುವಲ್ಲಿ ಯಶಸ್ವಿಯಾಗಿದ್ದಾನೆ ಎನ್ನುವಂತಹ ಮಾತು. ಹೀಗೆ ಈ ಕಥೆಯ ರೂಪಾಂತರಗಳು ಕನ್ನಡ ನಾಡಿನ ಬೇರೆ ಬೇರೆ ಭಾಷೆಗಳಲ್ಲಿ ಪ್ರಚಲಿತವಾಗಿರುವಂತೆ ತೋರುತ್ತದೆ. ಉತ್ತರ ಕರ್ನಾಟಕದಲ್ಲಿ ಆಕಳ ಹಾಡು ಎಂಬ ಶುದ್ಧ ಜನಪದ ಕಥನಗೀತೆಯೊಂದಿಗೆ ಸಿಕ್ಕಿದೆ. ಅಲ್ಲಿ ಹಸುವಿನ ಹೆಸರು